ಪ್ರೀತಮ್ ಏನಾಯ್ತು? ಅದೇ ನನಗೂ ಗೊತ್ತಾಗ್ತಿಲ್ಲ ವೇದ. ಈ ರೀಸೆಂಟಾಗಿ ಸರ್ವಿಸ್ ಮಾಡಿಸಿದ್ದೆ. ಒಂದು ನಿಮಿಷ ಚೆಕ್ ಮಾಡ್ತಾರೆ. ವೇದ, ಥಂಡಿ ಗಾಳಿಗೆ ಹಿಂಗೆ ನಿಂತ್ಕೋಬೇಡ. ಒಳಗೆ ಹೋಗಿ ನೀನು ಮೊದಲು. ಪ್ರೀತಮ್ ನನ್ಗೇನಾಗಲ್ಲ. ಏನ್ ಪ್ರಾಬ್ಲಮ್? ಏನಾಯ್ತು? ಕನೆಕ್ಷನ್ಸ್ ಎಲ್ಲ ಕರೆಕ್ಟಾಗಿದೆ, ಆದರೆ ಎಲ್ಲಿ ಕರೆಕ್ಟ್ ಆಯಿತು ಅಂತ ಗೊತ್ತಾಗ್ತಿಲ್ಲ. ಇಷ್ಟೊತ್ತಲ್ಲಿ ಯಾವ್ದಾದ್ರು ಮೆಕ್ಯಾನಿಕ್ನ ಕರ್ಸೋಣ ಅಂದರೆ ಯಾರೂ ಸಿಗೋದು ಇಲ್ಲ. ಬೇಡ, ನಾವೊಂದು ಕೆಲಸ ಮಾಡೋಣ. ಕಾರ್ನ ಇಲ್ಲೇ ಲಾಕ್ ಮಾಡಿಬಿಟ್ಟು ಯಾವುದಾದ್ರು ಆಟೋನೋ ಅಥವಾ ಟ್ಯಾಕ್ಸಿ ತೊಗೊಂಡು ಮನೆಗೆ ಹೋಗ್ಬಿಡೋಣ. ನಿನ್ನ ಮೊದಲೇ ಹುಷಾರಿಲ್ಲ, ತುಂಬ ಹೊತ್ತು ಹೊರಗಿರೋದು ಬೇಡ. ಹಲೋ, ಹಾಂ ಇಲ್ಲೇ 1 ಕಿಲೋ. ಹಲೋ 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 ಸರ್. ಛೇ, ಆಟೋನೂ ಇಲ್ಲ, ಕ್ಯಾಬು ಇಲ್ಲ. ಲಕ್ಕಿಯಾಗಿ ಯಾವ್ದಾದ್ರು ಬುಕ್ ಆದರೂ ಆಟೋಮೆಟಿಕ್ಕಾಗಿ ಡ್ರೈವರೇ ಕ್ಯಾನ್ಸಲ್ ಮಾಡಿಬಿಡ್ತಾ ಇದ್ದಾನೆ. ಪ್ರೀತಮ್, ಒಂದು ಐಡಿಯಾ ಮಾಡೋಣವಾ? ಮನೆ ವಾಕಬಲ್ ಡಿಸ್ಟೆನ್ಸ್, ತುಂಬ ಹತ್ರ ಇದೆ. ನಡ್ಕೊಂಡು ಹೋಗ್ಬಿಡೋಣ ಬನ್ನಿ. ಏ ವೇದ, ಏನು ಹೇಳ್ತಿದ್ದೆ ನೀನು? 1 ಕಿಲೋಮೀಟ್ರ್ ದೂರ ಇದೆ, 5 ನಿಮಿಷದ ವಾಕಲ್ಲ. ನೀಗೇನು ಅರ್ಥ ಆಗಲ್ಲ, ಸುಮ್ಮನೆ. ಓಕೆ ಯಾರ್, ಮಾತಾಡ್ಕೊಂಡ್ರೆ ಗೊತ್ತಾಗಲ್ಲ ಬನ್ನಿ. ಹಾಗಂತ್ಯ? ಸರಿ ಆಗಿದ್ರೆ. ವೇದ, ಪ್ರೀತಮ್ ಪರವಾಗಿಲ್ಲ, ಇಟ್ಸ್ ಓಕೆ. ನೀನು ಸುಮ್ಮನೆ ಇರು ವೇದ. ಪಟ್ನ ಕೊಡಿ ಬಾಸ್, ತುಂಬಾ ಚಳಿ ಆಗ್ತಿದೆ ಇಲ್ಲಿ. ನನಗೆ ಸಿಗರೇಟ್ ಸೇದೋ ಅಭ್ಯಾಸ ಇಲ್ಲ. ಯಾಕೆ ಅಭ್ಯಾಸ ಮಾಡ್ಕೊಂಡಿಲ್ಲ? ಇಲ್ಲಿ ನೋಡ್ರು, ಬಾಸ್ ಸಿಗರೇಟ್ ಸೇದೋ ಅಭ್ಯಾಸನೇ ಇಲ್ವಂತೆ. ಹುಡುಗಿರ ವಿಷಯದಲ್ಲಿ ಹೇಗಂತ ಬಾಸು? ಏಯ್, ಮೈಂಡ್ ಯೋರ್ ವರ್ಡ್ಸ್. ಆ ಶೋಕಿನೂ ಇಲ್ಲ, ಚೈಲ್ಡ್ ಕಂಡ್ರು ಬಾಸು. ಟೆನ್ಷನ್ ಮಾಡ್ಕೊಬೇಡ ಬಾಸು, ನಿನಗೆ ಸಿಗರೇಟ್ ಸೇದೋದನ್ನು ಕಲ್ಸ್ಕೊಡ್ತೀನಿ, ಹುಡುಗಿ ಶೋಕಿ ಮಾಡೋದನ್ನು ಕಲ್ಸ್ಕೊಡ್ತೀನಿ. ಏನ್ರಾ? ಹೌದೇ. ಕೌಂಡ್ರಲ್ಸ್. ಒಂಟಿ ಹೆಣ್ಮಕ್ಳು ಸಿಕ್ಕಿದ್ರೆ
ಮುಚ್ಚಕ್ಕೆ ಬರ್ತಾರೆ. ಪ್ರೀತಮ್ ಯಾರು ಪ್ರೀತಮ್ ಇವರಲ್ಲ? ನಿಮಗೆ ಏಟಾಯ್ತು ಜೋರಾಗಿ ಏನಾದ್ರು? ಹಾಗೇನಿಲ್ಲ ವೇದ, ನನಗೆ ಈ ಥರ ಫೈಟ್ಸ್ ಎಲ್ಲ ಕಾಮನ್. ಫೈಟ್ಸ್ ಎಲ್ಲ ಕಾಮನ್? ಹೌದು ವೇದ, ನಾನು ಡೀಲ್ ಮಾಡೋದೆಲ್ಲ ಕ್ರಿಮಿನಲ್ ಕೇಸಸ್. ಅಪೋಸಿಷನ್ ಅವ್ರು ಸೋತ್ಬಿಡ್ತೀನಿ ಅನ್ನೋ ಭಯಕ್ಕೆ ನನ್ನನ್ನು ಹೆದರ್ಸ್ತಾರೆ, ಈ ಥರ ಎಲ್ಲ ಅಟ್ಯಾಕ್ ಮಾಡಿಸ್ತಾರೆ. ನಾನು ಅವ್ರು ಸರಿಯಾಗಿ ಹೊಡೆದು ಓಡಿಸ್ತೀನಿ. ನನ್ನ ಪ್ರೊಫೆಷ್ನಲ್ಲಿ ಇದೆಲ್ಲ ಒಂದು ಭಾಗ ಆಗೋಗಿದೆ. ಮತ್ತೆ ಗುಂಪು ಕಟ್ಕೊಂಡು ಬಂದರೆ ಕಷ್ಟ. ಬನ್ನ ಹೋಗೋಣ. ವೇದ, ಅಪ್ಪ ಮನೇಲಿ ಕಾಯ್ತಾ ಇರ್ತಾರೆ, ನಾನಿನ್ನು ಹೊರಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರೀತಮ್. ನೀವು ನನ್ನ ಮೇಲೆ ತೋರಿಸ್ತಿರೋ ಅಕ್ಕರಿಗೆ ನಂಗೆ ನಿಜ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಒಂದ್ಸಲ ಐ ಲವ್ ಯು ಅಂತ ಹೇಳಿಬಿಟ್ಟು ಸಾಕು. ನೀವು ಸಾಮಾನ್ಯವಾದ ಮನುಷ್ಯ ಅಲ್ಲ ಪ್ರೀತಮ್, ತುಂಬ ಹೃದಯದ ಮನುಷ್ಯ. ಅದ್ರ ತುಂಬ ನೀನೇ ಇದೆಯಾ ವೇದ? ಪ್ರೀತಮ್ ಏನು ಫೈಟ್ ಮಾಡ್ತೀರ ಪ್ರೀತಮ್ ನೀವು? ನೀವೊಬ್ಬ ಸಾಫ್ಟ್ ಪರ್ಸನ್, ನಿಮಗೆ ಹೊಡೆದಾಟ ಬಡ್ದಾಟ ಎಲ್ಲ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಬೇರೆ ರೇಂಜಲ್ಲೇ ಇದ್ದೀರೋ ಬಿಡಿ. ಪ್ರೀತಮ್, ಫೈಟಿಂಗ್ ಅಂತ ಬಂದರೆ ನೀವು ವಿಕ್ರಮ್ನ ಮೀರಿಸ್ಬಿಡ್ತೀರ. ನಾನು ಯಾವಾಗಲೂ ಎಲ್ಲ ವಿಷಯದಲ್ಲೂ ಅವನಿಗಿಂತ ಒಂದು ಸ್ಟೆಪ್ ಮೇಲೆ ಇರ್ತೀನಿ ವೇದ. ಅದು ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೆ. ಬೈ ದ ವೇ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಪ್ರೀತಮ್. ವೇದ, ನೀನು ಯಾಕೆ ಇಷ್ಟೊಂದು ಸಲ ಥ್ಯಾಂಕ್ಸ್ ಹೇಳ್ತಿದ್ಯಾ? ಒಬ್ಬ ಫ್ರೆಂಡಾಗಿ ನಿನ್ನನ್ನು ಕಾಪಾಡ್ಕೊಳ್ಳೋದು ಉಪಕಾರ ಅಲ್ಲ, ಅದು ನನ್ನ ಕರ್ತವ್ಯ. ಸರಿ, ನೀನು ಈ ಮೆಡಿಸಿನ್ಸ್ ತಗೊಂಡು ಬೇಡ ಬೇಡ, ನೀನು ಮೊದಲು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗು, ನಾನು ಅಲ್ಲೇ ಬರ್ತೀನಿ. ಪ್ರೀತಮ್, ತಗೋ ವೇದ. ಪ್ರೀತಮ್ ಏನಿದೆಲ್ಲ? ವಾಮಿಟ್ ಮಾಡಿ ಹೊಟ್ಟೆಲಿ ಇರೋದೆಲ್ಲ ಖಾಲಿ ಆಗಿದೆ. ಖಾಲಿ ಹೊಟ್ಟೆಲಿ ಔಷಧಿ ತಗೊಳ್ಬಾರ್ದು. ನೀನು ಮೊದಲು ಇದನ್ನು ತಿನ್ನು. ತಗೋ. ಪ್ರೀತಮ್, ಏನಾಯ್ತು? ಅದು ನಿಮಗಿಲ್ಲ ತಾನೇ ಏಟಾಗಿದ್ದು? ಜಸ್ಟ್ ವೇದ, ಏನಾಗಿಲ್ಲ ವೇದ. ಪ್ರೀತಮ್, ಗಾಯ ಏನಾಗಿಲ್ಲ, ಮೂಗಿಟ್ ಬಿದ್ದಿದೆ. ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ವೇದ, ಏನಿದು? ಇದು ಆಯಿಲ್ ಪ್ರೀತಮ್. ಆಯಿಲ್ ಯಾಕೆ ವೇದ? ಪ್ರೀತಮ್, ಈ ಆಯಿಲ್ ಹಾಕಿ ಮಸಾಜ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತೆ. ನಿಮ್ಗೆ ಪೇನ್ ಕಮ್ಮಿ ಆಗುತ್ತೆ, ಸುಮ್ಮನಿರಿ. ಹಲೋ ಬಾಸ್, ಎಲ್ಲ ಓಕೆನಾ? ಫೈಟ್ ನೋಡಿ ಅದಕ್ಕೆ ಇಂಪ್ರೆಸ್ ಆದ್ರಾ? ನನ್ನ ಕೈಗೆ ಒಬ್ಬ ಕೋಲ್ ತೊಗೊಂಡು ಹೊಡೆದ್ನಲ್ಲ. ಸಾರಿ ಬಾಸ್, ಫೈಟ್ ಮಾಡ್ತಾ ಮಾಡ್ತಾ ಟೆಂಪ್ಟ್ ಆದೆ ಬಾಸ್. ಅವನಿಗೆ ಒಂದು 5,000 ಸೇರಿಸ್ಕೊಡು. ಓಕೆ ಬಾಸ್. ಆ 8ಇಂದನೇ ಕೊಡು, ನಿಮ್ಮ ಅದಕ್ಕೆ ಇಂಪ್ರೆಸ್ ಆಗಿದ್ದು. ಸರಿ ಬಾಸ್. ಥ್ಯಾಂಕ್ಸ್ ಕಣ್ರು. ಈ ಸಿಚುವೇಶನ್ ಇವತ್ತೇ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೂ ನಾನು ಫೋನ್ ಮಾಡಿದ 10 ನಿಮಿಷಕ್ಕೆ ನೀವು ಸ್ಪಾಟಿಗೆ ಬಂದು ನಾನು ಹೇಳ್ದಂಗೆ ಮಾಡಿದ್ದೀರಾ. ಬಾಸ್, ನಮ್ಮನ್ನು ಮರ್ಡರ್ ಕೇಸಿಂದ ಎಸ್ಕೇಪ್ ಮಾಡಿಸಿದ್ದೀರಾ. ನೀವೇನು ಹೇಳ್ತೀರಾ ಅದು ಕೆಲಸ ಮಾಡ್ತೀವಿ ಬಾಸ್. ಯಾರನ್ನಾದರೂ ಎತ್ತಬೇಕು ಅಂತಂದ್ರು ಎತ್ಬಿಡ್ತೀವಿ ಬಾಸ್. ಅದಕ್ಕಿನ್ನೂ ಟೈಮ್ ಇದೆ, ಖಂಡಿತವಾಗ್ಲೂ ಹೇಳ್ತೀನಿ. ನೀವು ಇವಾಗ ಹೋಗಿ ಪಾರ್ಟಿ ಮಾಡ್ಕೊಳ್ಳಿ. ಓಕೆ ಬಾಸ್.